ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ನಂದೀಶ್. ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ SP125 OBD2B OBD2 ಬಗ್ಗೆ ವ್ಯತ್ಯಾಸ ತಿಳ್ಕೊಳ್ಳೋಣ. ನಿಮಗೆ ಫ್ರಂಟ್ ಸೈಡ್ ಬಂದರೆ LED ಲ್ಯಾಂಪು ಪ್ಲಸ್ DRL ಸಿಗುತ್ತೆ. ಸೈಡಲ್ಲಿ ಸ್ವಲ್ಪ ಹೆಡ್ ಲ್ಯಾಂಪು ಡಿಸೈನ್ ಚೇಂಜ್ ಇರುತ್ತೆ. ಮಾಸ್ಕು ಅಷ್ಟೇ ಸ್ವಲ್ಪ ಶಾರ್ಪ್ ಆಗಿದೆ, ಡಿಸೈನ್ ಚೇಂಜ್ ಇದೆ ಸ್ವಲ್ಪ. ಹಳೆ ಗಾಡಿಗೆ ಬಂದರೆ LED ಲ್ಯಾಂಪ್ ಸಿಗುತ್ತೆ ನಿಮಗೆ. ಹೊಸ ಗಾಡಿ ಥರ DRL ಏನು ಸಿಗಲ್ಲ. ವೈಸರ್ ಬಂದ್ಬಿಟ್ಟು ನಿಮಗೆ ಕರ್ವಿ ಆಗಿರುತ್ತೆ. ಈ ಥರ ಹಳೆ ಗಾಡೀಲಿ ಬಂದರೆ ನಿಮಗೆ ಈ ಥರ ಸ್ಟಿಕ್ಕರ್ ಸಿಗುತ್ತೆ ಡಿಸೈನ್ ಆಗಿ. ಹೊಸ ಗಾಡೀಲಿ ಬಂದರೆ ಲುಕ್ಸ್ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ಥರ ಡಿಸೈನ್ ಬರುತ್ತೆ ನಿಮಗೆ, ಡಿಸೈನ್ ಸ್ಟಿಕ್ಕರ್ ಬರುತ್ತೆ ನಿಮಗೆ. SP125 ಮೆನ್ಷನ್ ಆಗಿರುತ್ತೆ. ಅದು ಹಳೆ ಗಾಡೀಲಿ ಅದೇ ಥರನೇ ಮೆನ್ಷನ್ ಆಗಿರುತ್ತೆ. ಮೇಜರಾಗಿ ಬಂದ್ಬಿಟ್ಟು 4.2 ಇಂಚಸ್ TFT ಡಿಸ್ಪ್ಲೇ, ಆಟೋ ಕಟ್ ಆಫ್ ಬಟನ್ನು, Type-C ಚಾರ್ಜಿಂಗ್ ಪೋರ್ಟು, ಟೇಲ್ ಲ್ಯಾಂಪು LED ಸಿಗುತ್ತೆ. ಹಳೆದ್ರಲ್ಲಾದರೆ ನಿಮಗೆ ಹಾಲೋಜನ್ ಲ್ಯಾಂಪಲ್ಲಿ ಸಿಗುತ್ತೆ. ಇಂಡಿಕೇಟರ್ ಬಂದ್ಬಿಟ್ಟು ಹಾಲೋಜನ್ ಸಿಗುತ್ತೆ. ಹಳೆ ಗಾಡಿಗಿನ ಹೊಸ ಗಾಡಿ ಒಂದು ಸ್ವಲ್ಪ ಶಾರ್ಪ್ ಲುಕ್ ಚೆನ್ನಾಗಿದೆ. DRL ಇರೋದ್ರಿಂದ ಒಂದು ಸ್ವಲ್ಪ ಲುಕ್ಸು ಡಿಸೈನು ಚೇಂಜ್ ಆಗಿರೋದ್ರಿಂದ ಒಂದು ಸ್ವಲ್ಪ ಶಾರ್ಪ್ ಲುಕ್ ಇದೆ. ಹಳೆ ಗಾಡಿಲಾದರೆ LED ಲ್ಯಾಂಪ್ ಇರುತ್ತೆ ಅಷ್ಟೇ. ಡಿಸೈನ್ ಎಕ್ಸ್ಟ್ರಾ ಡಿಸೈನ್ಸ್ ಏನಿರಲ್ಲ ಇದರೊಳಗೆ. ಇಂಡಿಕೇಟರ್ ಬಂದ್ಬಿಟ್ಟು ಹಾಲೋಜನ್ ಇಂಡಿಕೇಟರ್ ಬರುತ್ತೆ ಇದರಲ್ಲೂ ಕೂಡ. ಮೇಜರಾಗಿ ಬಂದ್ಬಿಟ್ಟು ನಿಮಗೆ ಕ್ಯಾಟ್ಲಿಕ್ ಕನ್ವರ್ಟರ್ ಆದಮೇಲೆ O2 ಸೆನ್ಸರ್ ಸಿಗುತ್ತೆ ಹೊಸ ಗಾಡೀಲಿ. ಹಳೆ ಗಾಡೀಲಾದರೆ O2 ಸೆನ್ಸರು ಬಂದ್ಬಿಟ್ಟು ಇಂಜಿನ್ ಹತ್ರ ಸಿಗುತ್ತೆ ನಿಮಗೆ. ಹಳೆ ಗಾಡೀಲಿ LCD ಡಿಸ್ಪ್ಲೇ ಸಿಗುತ್ತೆ. ಅದರಲ್ಲಿ ಪೆಟ್ರೋಲ್ ಇಂಡಿಕೇಟರು, ಗೇರ್ ಇಂಡಿಕೇಟರು, ಟ್ರಿಪ್ A, ಟ್ರಿಪ್ B, ಟೋಟಲ್ ಕಿಲೋಮೀಟರ್ ಪರ್ ಲೀಟ್ರು, ರೇಂಜ್ ಎಷ್ಟು ಹೋಗುತ್ತೆ ಅನ್ನೋದೆಲ್ಲ ಇದರೊಳಗೆ ತೋರಿಸುತ್ತೆ. ಪ್ಲಸ್ ಟೈಮ್ ಕೂಡ ತೋರಿಸುತ್ತೆ ಇದರಲ್ಲೇ. ಹೊಸ ಗಾಡೀಲಿ 4.2 ಇಂಚಸ್ TFT ಡಿಸ್ಪ್ಲೇ ಸಿಗುತ್ತೆ. ಆಕ್ಟಿವಾ 125 ಕೊಟ್ಟಿದ್ದಾರಲ್ಲ ಅದೇ ಥರನೇ ಸೇಮು. ಹೊಸ ಮಾಡಲಲ್ಲಿ ನಿಮಗೆ 2 ವೇರಿಯಂಟ್ ಬರುತ್ತೆ, ಡ್ರಮ್ ವೇರಿಯಂಟ್ ಮತ್ತು ಡಿಸ್ಕ್ ಬ್ರೇಕ್ ವೇರಿಯಂಟು. ಡಿಸ್ಕ್ ಬ್ರೇಕ್ ವೇರಿಯಂಟಲ್ಲಿ ಮಾತ್ರ ನಿಮಗೆ ಎಲ್ಲ ಫೀಚರ್ಸು ಸಿಗುತ್ತೆ. ಡ್ರಮ್ ಬ್ರೇಕ್ ವೇರಿಯಂಟಲ್ಲಿ TFT ಡಿಸ್ಪ್ಲೇ, Type-C ಚಾರ್ಜಿಂಗ್ ಪೋರ್ಟು ಲೆಸ್ ಆಗಿರುತ್ತೆ. ಡಿಸ್ಕ್ ವೇರಿಯಂಟಲ್ಲಿ ಮಾತ್ರ ನಿಮಗೆ TFT ಡಿಸ್ಪ್ಲೇ, ಚಾರ್ಜಿಂಗ್ ಪೋರ್ಟು, ನ್ಯಾವಿಗೇಷನು, ಬ್ಲೂಟೂತ್ ಕನೆಕ್ಷನು ನಿಮ್ಗೆ ಇದರಲ್ಲಿ ಸಿಗುತ್ತೆ. ನ್ಯಾವಿಗೇಷನ್ ಎಲ್ಲ ಇದರೊಳಗೆ ಕನೆಕ್ಟ್ ಮಾಡ್ಕೊಬೋದು. ಫೀಚರ್ಸ್ ಏನೇನು ಬರುತ್ತೆ ಅಂದರೆ ಸೇಮ್ ಅದೇ ಥರನೇ ಆಕ್ಟಿವಾ 125 ಯಾವ ಥರ ಇತ್ತು ಅದೇ ಥರನೇ. ಫ್ಯೂಲು ಬೇಕಂದರೆ ಸೆಟ್ ಮಾಡ್ಕೊಬೋದು ಡಿಸ್ಪ್ಲೇಲಿ. ಇಲ್ಲಿದೆಯಲ್ಲ ಫ್ಯೂಲು, ಇಲ್ಲ ರೇಂಜ್ ಬೇಕು ಅಂದರೆ ರೇಂಜ್ ತೋರಿಸ್ಬೇಕು ಅಂದರೆ ರೇಂಜನ್ನೇ ಸೆಟ್ ಮಾಡ್ಕೊಬೋದು ಆಪ್ಷನಲ್ಲು. ಮತ್ತು ಕಿಲೋಮೀಟ್ರು, ಟ್ರಿಪ್ A, ಟ್ರಿಪ್ B, ರೀಸೆಟ್ ಕೂಡ ಸೇಮ್ ಅದೇ ಥರನೇ. ಆಕ್ಟಿವ್ 125ಅಲ್ಲಿ ಯಾವ ಥರ ಇತ್ತು ಅದೇ ಥರನೇ. ಲಾಂಗ್ ಪ್ರೆಸ್ ಮಾಡಿದ್ರೆ ರೀಸೆಟ್ ಆಗುತ್ತೆ. ಸೆಟ್ಟಿಂಗ್ಸಲ್ಲಿ ನಿಮಗೆ ಒಂದು ಸ್ವಲ್ಪ ಚೇಂಜಸ್ಗಳು ಸಿಗುತ್ತೆ ನಿಮಗೆ. ಫಂಕ್ಷನ್ನು, ಡಿಸ್ಪ್ಲೇ, ಜನರಲ್ಲು, ಸರ್ವಿಸು ಇದೆಲ್ಲ ಸಿಗುತ್ತೆ. ಜನರಲಲ್ಲಿ ಹೋದರೆ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಸಿಗುತ್ತೆ ಎಕ್ಸ್ಟ್ರಾ. ಬ್ಲೂಟೂತ್ ಕನೆಕ್ಷನ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ, ಬೇಕು ಅಂದರೆ ಆ ವಿಡಿಯೋ ನೋಡಿ. ರಿಸ್ಟೋರ್ ಡಿಫಾಲ್ಟು ಮತ್ತು ಯೂನಿಟು, ಡೇಟ್ ಆ್ಯಂಡ್ ಟೈಮು ರೀಸೆಟ್ ಮಾಡ್ಕೊಬೋದು ಬೇಕಾದ್ರೆ ನೀವು ಬೇಕು ಅಂದರೆ. ಡಿಸ್ಪ್ಲೇಲಿ ಬಂದ್ಬಿಟ್ಟು ಡಿಸ್ಪ್ಲೇ ಟೈಪು, ಬ್ರೈಟ್ನೆಸ್ಸು, ಥೀಮು, ಫೇವ್ರೇಟ್ ಇನ್ಫಾರ್ಮೇಷನು ಇಷ್ಟು ಸಿಗುತ್ತೆ. ನೀವು ಇದನ್ನು ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಬೋದು. ಫಂಕ್ಷನ್ಸ್ ಬಂದ್ಬಿಟ್ಟು ಟ್ರಿಪ್ A, ಆಟೋ ರೀಸೆಟು ಸೇಮ್ ಅದೇ ಥರನೇ. ಆಕ್ಟಿವ್ 125 ಯಾವ ಥರ ಇತ್ತು ಅದೇ ಥರನೇ ಇರುತ್ತೆ. ಫ್ರಂಟ್ ಟೈರ್ ಬಂದ್ಬಿಟ್ಟು 80/100/18 ಇಂಚ್ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಹಳೆ ಗಾಡಿಲೂ ಸೇಮ್ ಅದೇ ಥರನೇ. ಫ್ರಂಟ್ ಬ್ರೇಕ್ ಬಂದ್ಬಿಟ್ಟು ಡಿಸ್ಕ್ ಬ್ರೇಕ್ ಬರುತ್ತೆ. 240 mm ನಿಸಾನ್ ಕ್ಯಾಲಿಪರ್ ಸಿಗುತ್ತೆ. ಹಳೆ ಗಾಡಿಲೂ ಅದೇ ಥರನೇ ನಿಸಾನ್ ಕ್ಯಾಲಿಪರೇ ಸಿಗುತ್ತೆ. ಡಿಸ್ಕ್ ಬ್ರೇಕು 240 mm ಇರುತ್ತೆ. ರೇರ್ ಬ್ರೇಕ್ ಬಂದ್ಬಿಟ್ಟು 130 mm ಡ್ರಮ್ ಬ್ರೇಕ್ ಸಿಗುತ್ತೆ. ಟೈರ್ ಬಂದ್ಬಿಟ್ಟು 100/80/18 ಇಂಚ್ ಟ್ಯೂಬ್ಲೆಸ್ ಟೈರೇ ಸಿಗುತ್ತೆ. ಇಂಜಿನ್ ಸೌಂಡ್ ಕೇಳೋಣ ಬನ್ನಿ ಎರಡರಲ್ಲೂ. ಹೊಸ ಗಾಡೀಲಿ ಇಂಜಿನ್ ರೀಫೈಂಡ್ ಆಗಿರೋದ್ರಿಂದ ಸೌಂಡ್ ಸ್ವಲ್ಪ ಸ್ಮೂತ್ ಆಗಿದೆ. ಗಾಡಿ ಕಲರ್ ಬಂದ್ಬಿಟ್ಟು 5 ಕಲರ್ ಬರ್ತವೆ.